ಇವಾಗ ಜಸ್ಟ್ 25. ನನ್ನ ಅಕ್ಕಪಕ್ಕ ನಿಮ್ಮಂಥವ್ರು ಇದ್ದಾರೆ. ನಾನು ಇಷ್ಟಪಡೋದು ನೀವು ನಿಲ್ಸೋದಿಲ್ಲ, ನಾನು ವಯಸ್ಸಾಗೋದಿಲ್ಲ, ಮುಗೀತಲ್ಲಿಗೆ. ವಿ ಆರ್ ಅನ್ ಆ್ಯಕ್ಟರ್, ಐ ಆಮ್ ಅನ್ ಆ್ಯಕ್ಟರ್ ಆ್ಯಂಡ್ ಐ ಥಿಂಕ್ ನಂದು ಪರ್ಸ್ನಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟೇ ನಾನು. ಸೊ ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಂಡ್ರೆ ನಾಳೆ ಪರದೆಯಲ್ಲಿ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ. ಸಿನಿಮಾಗೆ ನ್ಯಾಯ ಪ್ರತಿಯೊಬ್ಬರು ನಾನು ಹೆಂಗಿದ್ದೀನೋ ಹಂಗೆ ನೋಡೋಕ್ಕೆ ಇಷ್ಟಪಟ್ರಿ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಲವ್ ಮೈ ಸೆಲ್ಫ್. ಐ ಲೈಕ್ ಟು ಲುಕ್ ನೈಸ್, ಐ ಲೈಕ್ ಟು ಲುಕ್ ಬೆಟರ್. And it is not because of anything else or any competition. It is not that. I think ನನಗೆ ಪರ್ಸ್ನಲಿ ಐ ಲೈಕ್ ಟು ಫೀಲ್ ಲೆಸ್ ಗ್ರಾವಿಟಿ. ತೂಕ ಎಲ್ಲದನ್ನು ನೋಡ್ಕೊಂಡಾಗ ಏನಾಗುತ್ತೆ ನನಗೆ, ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್. ಯಾವ ಥರ ನೀವು ಬಟ್ಟೆ ಕೊಟ್ಟದ್ರೊಳಗೆ ನಾನು ಫಿಟ್ ಆಗ್ತಾ ಇಲ್ಲ, ಅದನ್ನು ಹಾಕೊಂಡಾಗ ನಾನು ಅಸಹ್ಯ ಕಾಣಿಸ್ತಾನೆ ಅಂದರೆ ಭಾಳ ಇದಾಗುತ್ತೆ ನನಗೆ. ಸೊ ಐ ಥಿಂಕ್ ಐ ಲೈಕ್ ಟು, ಆ್ಯಂಡ್ ಫಾರ್ ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಐ ಡೂ ಆಲ್ ದಟ್. ಸೊ ಇಟ್ಸ್ ನಾಟ್ ಲೈಕ್ ದಟ್. ಏನು ಬೇರೆ ಥರ ಕಾಣಿಸ್ಬೇಕಲ್ಲ. ಅಜೀತ್ ಸರ್ 5-6 ಸಾಂಗ್ ಇದೆ ಅಂತ ಹೇಳಿದ್ರಿ, ಹೀರೋಯಿನ್ ಇಲ್ಲ, ಸ್ಪೆಷಲ್ ಸಾಂಗ್ ಇಲ್ಲ. ಮತ್ತೆ ಯಾರೊಟ್ಟಿಗೆ ಏನ್ ಮಾಡ್ತಾವ್ರಿ ಇವರು? ಮ್ಯಾಕ್ಸ್ ಅಲ್ಲಿ 3 ಸಾಂಗ್ಸ್ ಏನೋ ಇತ್ತು, ಓಕೆ. ಹೀರೋಯಿನ್ ಇಲ್ಲ, ಏನಿಲ್ಲ, ಓಕೆ, ನಡೀತು. ಇಲ್ಲಿ ಹೆಂಗ್ ಪ್ಲಾನ್ ಮಾಡ್ತೀರಾ ಅಂತ? 5 songs, I'll only answer for that and make it easier for you. ಸಿಚುವೇಶನಲ್ಲಿ 2 ಹಾಡು ಬರುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ಸಲ್ಲಿ ಬರ್ತಾ ಇರುತ್ತೆ. ಅದು ಬಿಟ್ಟು ನೀವು ಮ್ಯಾಕ್ಸಲ್ಲಿ ನೋಡೋಕೆ ಹೋದರೆ ಬ್ಯಾಕ್ಗ್ರೌಂಡ್ಸಲ್ಲಿ ಇನ್ನೂ ಒಂದು 7-8 ಹಾಡು ಬಂದಿತ್ತು. ಸಿಚುವೇಶನಲ್ಲಿ 2 ತಾನೆ, 2-3 ಅವಳು. 2-3 ಅಷ್ಟೇ ಇರೋದು ಸಿಚುವೇಶನಲ್ಲಿ. ಅಂದರೆ ಲಿಪ್ಪಿಂಗ್ ಅಂತ ಬರೋದು, ಬೇರೆ ಎಲ್ಲದು ಬ್ಯಾಕ್ಗ್ರೌಂಡ್ಸಲ್ಲಿ ಬರುತ್ತೆ. ಇನ್ನು ಏನಿದೆ ಅವ್ರು ಹೇಳೋಕ್ಕೆ? ದಟ್ಸ್ ಇಟ್. ಅವ್ರು ನೋಡಿ ಅಲ್ಲೇ ಆಕಳಿಸ್ತಾ ಇದ್ದಾರೆ ಕೂತ್ಕೊಳ್ಳೋದು. ಈಗ ಆ್ಯಕ್ಚುಲಿ 2 ಸಿನಿಮಾಗೆ ಆಲ್ರೆಡಿ ಈಗಷ್ಟೇ ಹಾಡಿದ್ದೀವಿ. ನಂದಲ್ಲ, ನನ್ನ ಗೆಳೆಯರಾದಂಥ ಒಂದು ಚಂದನ್ ಕುಮಾರ್ ಅವರ ಸಿನಿಮಾಗೊಂದು ಹಾಡಿದ್ದೀನಿ, ಹಾಗೆ ನಿರೂಪ್ ಭಂಡಾರಿ ಅವರ ಸಿನಿಮಾಗೆ ಹಾಡಿದ್ದೀನಿ. ಅದು ಈಗ ಅತಿ ಶೀಘ್ರದಲ್ಲೇ ಬರುತ್ತೆ ಸರ್. ಅದು ನನಗೆ ಹಾಡೋದಕ್ಕೇನಿಲ್ಲ, ಸ್ವಲ್ಪ ಸೋಂಬೇರಿತನ ಹಾಡೋ ವಿಚಾರದಲ್ಲಿ. ಆ ಮೈಕ್ ಮುಂದೆ ಹೋಗಿ ನಿಂತ್ಕೊಳ್ಳೋದು ಬೇಜಾರಿಲ್ಲ. ನಿಂತ್ಕೊಂಡ ತಕ್ಷಣ ತುಂಬ ಕರೆಕ್ಷನ್ ಮಾಡ್ತಾರೆ. ಶ್ರುತಿ 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 ಅಂತಿರ್ತಾರೆ. ನಮಗೆ ಯಾವ ಶ್ರುತಿ ಅಂತ ಕೇಳ್ಬೇಕು. ಏನು ನಾನು ಆಡ್ತಾ ಇದ್ದೀನಿ ತಾನೆ ಕರೆಕ್ಟಾಗಿ, ಸರಿ ಗಮ ಪ ಪಾಪ ಪಾಪ ಪ ಅಂತ ನಮಗೆ ತಲೆ ಕೆಟ್ಟಿ ಏನಪ್ಪ ಅದೇ ಥರ ಆಡ್ತಾ ಇದ್ದೀವಿ. ಸೊ ಕಷ್ಟಪಟ್ಟು ಹಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ 2 ಸಾಂಗನ್ನು ಅದ್ಭುತವಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಹಾಡು ಮಾಡಿದ್ದಾರೆ. ನಕುಲ್ ಹಾಡಿದ್ದೀವಿ. ಇಲ್ಲಿ ಬೇಡ ಸರ್, ಇವ್ರದ್ದು ನಮ್ಮ ಸಿನಿಮಾಗೆ ಕಿರ್ಚ್ತಾ ಇರ್ತಾರೆ ಹಾಡುಗಳು ಅಂತ. ನಾವು ಹಂಗೆಲ್ಲ ಆಡೋಕ್ಕಾಗಲ್ಲ. ಮಾಡೋದು ಸುಮ್ಮನೆ ಮಾಡ್ಕೊಂಡು ಹೋಗೋಣ ಮನೆಗೆ. ಬೇರೆಯವ್ರು ಸಾಫ್ಟ್ ಆಗಿರುತ್ತೆ ಹಾಡು. ಸರ್ ಏನೇನು ಮಾಡಿಸ್ಬೇಕು ಅಂತ ಇದ್ರೆ ಸಾಧಾರಣ ಕೇಳಿ. ಇವ್ರಿಗೆ ನೋಡಿದ್ರೆ ಭಯ ಆಗಲ್ವಾ ಕೇಳ್ತಾರೆ. ಏನೇನೋ ಇವ್ರದ್ದು ಭಯ ಇರ್ಕ. ಅವರ ಪಾತ್ರ ரொம்ப ಭಯಪಡ್ರು ಎಲ್ಲಾರೇ ಇಂಡಸ್ಟ್ರಿಲೇ. ಸರ್ ಅವ್ರು ಒಂದಾಲೆ ಒಂದು ಹೆಡ್ಲೈನ್ ಗ್ಯಾರಂಟಿ. ಸರ್ ಮಾತನಾಡೋವಾಗ ನಿಮ್ಮಷ್ಟು ಮೆಚುರಿಟಿಯಿಂದ ಮಾತನಾಡಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡಬೇಕು ಅಂತ. ಯಾಕಂದ್ರೆ ನೀವು ಶಾರದಾ ಅವ್ರನ್ನ ಮೀಟ್ ಮಾಡಿ ಅವ್ರದ್ದು ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮ್ಯಾಟಿಕ್ ಮೆಚೂರ್ ಆಗ್ಬಿಡ್ತೀರಾ? ನೋ ಸರ್, ಹೌದು. ಇಲ್ಲ, ನಾನು ನಿಮ್ದು ಕೇಳ್ತಾ ಇರೋದು ಅಂದ್ರೆ ಈಗ ನೀವೊಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ಅದರ್ವೈಸ್ ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯನ್ ಅವರು ಇರ್ತಾರೆ ಅಂತ. ಆದರೆ ಕೆಲವೊಬ್ರು ಮಾತಾಡೋವಾಗ ತಮ್ಮ ಭಾಷೆಯನ್ನು ಮೇಲಕ್ಕಿಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದರೆ ನೀವು ಆ ಥರ ಮಾಡಲಿಲ್ಲ. 2 ಭಾಷೆನೂ ಜೊತೆಗೆ ತೆಲುಗುನೂ ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತು ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರಾ ಅಂತ ಯಾರಾದರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನು ತಿಂತೀರಾ? ಏನಾದರೂ ಸೀಕ್ರೆಟು, ಅದರ್ವೈಸ್ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಬರ್ತೀರಾ? ಇಷ್ಟು ಮಾತಾಡ್ತೀರಾ? ಸೊ ತಿಳ್ಕೊಬೋದಾ ಸರ್ ಸೀಕ್ರೆಟ್? ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೊಂಬಾರ್ದು ಅಂತ ತೋರಿಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವ್ರು ಅನ್ನೋದು ಇಡಿ, ಅವರು ತಮಿಳವರನ್ನ ಸೈಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕ್ಕೆ ಸಾಧ್ಯ. ನಮ್ಮ ಮನೆ ಉರಿಬೇಕು, ಉರಿತಲೇ ಇರಬೇಕು ಅಂದ್ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು.
ಅವ್ರ ಬ್ಯಾನರ್ ಎಲ್ಲಿಂದ ಬಂದಿದೆ? ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರೀಗ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ. ನಂಬರ್ 1. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ಸ್ ಇಲ್ಲಿ ಕೂತಿರೋರು ಕನ್ನಡದವರೇನಮ್ಮ ಇವರೊಟ್ಟಿಗೆ? ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡ್ತಾ ಇರೋರು ಇರ್ಬೋದು. ಅಲ್ಲಿ ಸತ್ಯಜ್ಯೋತಿ ಬ್ಯಾನರ್ ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರ್ತಾರೆ. ಬಟ್ ಇಲ್ಲಿನವ್ರನ್ನ ಹಾಕ್ಕೊಂಡಿದ್ದಾರೆ. ಶೇಖರ್ ಚಂದ್ರು ಅಗೇನ್ ಇವರೇ ತೋರಿಸಿದ್ರು. ಇವಾಗ ಅಲ್ಲಿ AV ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದಾರಂತ. ದೇ ಕೂಡ ಬ್ರಾಡ್ ನಮ್ಮ DOP ಶೇಖರ್ ಚಂದ್ರು. ಕರೆಕ್ಟ್ ಇದಾರಲ್ಲ, ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರೋ ಒಂದು 2 ಜನ ಅಲ್ಲಿಂದ ಬಂದ್ರು ಅಂತ ತಕ್ಷಣ ನಾವು ಕನ್ನಡದವ್ರು ಇಲ್ಲ ಅನ್ನೋ ತಪ್ಪಾಗುತ್ತೆ. ವಿಲ್ ಆಲ್ ಬಿ ದೇರ್. ಅದು ಮೆಚ್ಯೂರಿಟಿ ಅನ್ನೋದು ಏನಕ್ಕೆ ಅಂದರೆ, ಬಿಕಾಸ್ ಇಲ್ಲಿ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿಯಲ್ಲಿ ಉತ್ತರ ಕೊಡ್ಬೇಕಾದ್ರೆ 1-2 ತಲೆಯಲ್ಲಿ ಇಟ್ಕೊಳ್ಳೋಣ. ನಾವು ಯಾರಿಗೂ ಹರ್ಟ್ ಮಾಡೋದು ಬೇಡ, ಯಾರನ್ನು ನೋಡ್ಸಕ್ಕೆ ನಾನು ಇಲ್ಲಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಶಾರದಾ, ಐ ನೆವರ್ ಹರ್ಟ್. ಸುದೀಪ್ ಸರ್, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಹಾಂ, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ 1 ಸೆಕೆಂಡ್, ನೀವು ಇನ್ನೊಂದೇನೋ ಕೇಳಿದ್ರೆ ಬಾಯಲ್ಲಿ ನಾನು ಇಟ್ಕೊಂಡು ಬರ್ತೀನಿ ಅಂತಲ್ಲ. ಏನು ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that because it was very sweet and the way you asked the question was very nice. பாருங்க, ஏதாவது சாப்பிட்டு வாங்க, மெச்சூரிட்டி வருது. ಏನು ಕೇಳಿ ಸರ್, ಕೇಳಿ ಮ್ಯಾಮ್. ಸಾರಿ ಸರ್, ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನನಗೆ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳಿಬಿಟ್ಟು. ಶಾರದಾ ಅವ್ರು ಕೇಳಿಲ್ಲ. ಇಲ್ಲ ಸರ್, ಶಾರದಾ ಅವರು ಒಂದ್ಸಲಿ ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವಾಗ ಆರ್ಟಿಕಲ್ ಆ ಥರ ಹೇಳ್ತಾ ಇರ್ತಾವ್ರು, ಪಾಪ ಅವ್ರು ಆ ಥರ ಕೇಳಿಲ್ಲ. ಬಟ್ ಇದು ಯಾರು ಕೇಳಿದಂತೂ ಸತ್ಯ, ಅದು ಅವರಲ್ಲ. ಹೌದು ಸರ್, ಕೇಳಿದ್ರು, ಲಾಸ್ಟ್ ಇಯರ್ ಕೇಳಿದ್ರು. ನಿಮ್ಮ ಪ್ರಶ್ನೆ ಏನು? ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವಾಗ ಕರಿತೀರ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯನ? ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರಿತೀವಿ. ಒಂದೀಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಒಂಚೂರು ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡಕ್ ಹೊರಟಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬಿಗ್ ಬಾಸ್ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅಂದ್ರೆ ಆ ಖುಷಿಗೆ ಊಟ ಕೊಡಿ. ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟನ್ನಾದ್ರೊಟ್ಟಿಗೆ ಬೇರೆ ಏನಾರು ಬೇಕಾ?